ನಮಸ್ತೆ ಆಲ್ ಮಾಸ್ಟರ್ಸ್. ಇವತ್ತಿನ ಶುಕ್ರವಾರದ ಸಮಗ್ರ ಜೀವನ ಶೈಲಿಯಲ್ಲಿ ನಾನು ಎಲ್ಲರಿಗೂ ಚಿರಪರಿಚಿತ ಇದು ಅಮೃತ ಬಳ್ಳಿಯ ಮಹತ್ವ ಎಂಬ ಒಂದು ವಿಷಯದ ಬಗ್ಗೆ ಸ್ವಲ್ಪ ನನ್ನ ತಿಳಿದಿರೋ ಮಟ್ಟಿಗೆ ಹೇಳಿ ಪ್ರಯತ್ನಿಸ್ತೀನಿ. ಮೊಟ್ಟ ಮೊದಲ ಬಾರಿಗೆ ನಮ್ಮೆಲ್ಲರ ಪ್ರೇರಕ ಶಕ್ತಿಯಾಗಿರುವ ಮಹಾ ಅವತಾರ್ ಬಾಬಾಜಿಯವರಿಗೆ ನನ್ನ ಶತಕೋಟಿ ನಮನಗಳು. ಹಾಗೆ ಬ್ರಹ್ಮಶ್ರೀ ಶ್ರೀ ಪಿತಾಮಹ ಪತ್ರಿಜಿ ಹಾಗೂ ಮಾತಾ ಸ್ವರ್ಣಮಾಲಾ ಅಮ್ಮನವರು ಪಾದಕಮಲಗಳಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನನ್ನ ಪರಮ ಪೂಜ್ಯ ತಂದೆ ತಾಯಿಯವರ ಪಾದಾರವಿಂದಗಳಲ್ಲಿ ನನ್ನ ಶತಕೋಟಿ ನಮನಗಳು. ಹಾಗೆ ಈ ಮಹಾ ಅವತಾರ್ ಫೌಂಡೇಶನ್ ಮುಖ್ಯಸ್ಥರಾದ ಶ್ರೀ ರಂಗನಾಥ್ ಗುರುಜಿ ಹಾಗೂ ನನ್ನ ಆಧ್ಯಾತ್ಮಿಕ ಗುರುಗಳಾದ ಆತ್ಮನವರ ಪಾದಕಮಲಗಳಲ್ಲಿ ನನ್ನ ಶತಕೋಟಿ ನಮನಗಳು. ಇಲ್ಲಿರುವ ಎಲ್ಲ ಹಿರಿಯ ಕಿರಿಯ ಮಾಸ್ಟರ್ಸ್ಗಳಿಗೂ ನನ್ನ ಧನ್ಯವಾದಗಳು. ಅಮೃತ ಬಳ್ಳಿ ಮಾಸ್ಟರ್ಸ್ ಇದೆಲ್ಲರಿಗೂ ಚಿರಪರಿಚಿತವಾಗಿರುವ ವಿಷಯನೇ. ಆದ್ರೂ ಇದು ಯಾಕೆ ನಾನು ಆರಿಸಿಕೊಂಡೆ ಅಂದ್ರೆ, ಇದು ಒಂದು ಟೈಮಲ್ಲಿ ನಾವೆಲ್ಲರೂ ಕೋವಿಡ್ ಸಮಯದಲ್ಲಿ ಅಮೃತ ಬಳ್ಳಿಯ ಬಗ್ಗೆ ಸಾಕಷ್ಟು, ಅಂದ್ರೆ ಎಲ್ಲಿ ನೋಡಿದಲ್ಲಿ ಅಮೃತ ಬಳ್ಳಿಯ ಬಗ್ಗೆ ಸುಮಾರು ಇದು ಸಿಕ್ತು ನಮ್ಗೆ. ಯಾಕಂದ್ರೆ ಅದರದ ಕಷಾಯ ಕುಡಿದಾಗ ಎಷ್ಟೊಂದು ಜ್ವರಗಳು, ಎಷ್ಟೊಂದು ಜನರಿಗೆ ಇದೊಂಥರ ಅಂದ್ರೆ ಆಯುರ್ವೇದಿಕ್ ಔಷಧಿ ಆದ್ರೂ ತುಂಬಾನೇ ಅದರದ್ದು ಉಪಯೋಗ ಆಯ್ತು. ಆ ಟೈಮಲ್ಲಿ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಆ ಟೈಮಲ್ಲಿ ಗೊತ್ತೇ ಇರ್ಲಿಲ್ಲ. ಎಷ್ಟೋ ಜನ ಅಂದ್ರೆ ಅಮೃತ ಬಳ್ಳಿ ಈ ತರ ಔಷಧಿ ಅಂದ್ರೆ ಒಂದು ಆಯುರ್ವೇದಿಕ್ ಆಗಿ ಇಷ್ಟೊಂದು ಕಾರ್ಯನಿರ್ವಹಿಸ್ತೆ ಅಂತ ಗೊತ್ತಿಲ್ಲ. ಎಷ್ಟೋ ಜನ ಕರೋನಾ ಟೈಮಲ್ಲಿ ಅಂದ್ರೆ ಜ್ವರಗಳನ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ಇದ್ರ ಕಷಾಯ ಕುಡ್ದು ನಾವು ಎಷ್ಟೊಂದ್ ಜನ ಇದಾಗಿದ್ದೀವಿ. ಹಾಗಾಗಿ ಇದನ್ನ ನಂಗೆ ಯಾಕೋ ಇದನ್ನ ಹೇಳ್ಬೇಕು ಅಂತ ಇದು ಬಂದು ಇದ್ರ ಬಗ್ಗೆ ಒಂದ್ 4 ಎಷ್ಟು ಗೊತ್ತಿದೆ ಒಂದು ಬುಕ್ಕಲ್ಲಿ ಬಂದಿರೋದನ್ನ ನಾನು ಹೇಳಿ ಬಯಸ್ತೀನಿ. ಇಲ್ಲಿ ಈ ಅಮೃತ ಬಳ್ಳಿ ಸಂಸ್ಕೃತದಲ್ಲಿ ಗುಡೂಚಿ ಅಂತ, ಅಮೃತ, ಮಧುಪರ್ಣಿ, ಅಮೃತ ವಲ್ಲರಿ, ಹಾಗೆ ಜೀವಂತಿ ಧಾರ, ಜೀವ ನಿರ್ಮಿತ, ಚಕ್ರಾಂಕಿ, ಹಿಂದಿದಲ್ಲಿ ಅಂದ್ರೆ ಗಿಲೋಯ್ ಅಂತ ಹೇಳ್ತಾರೆ ಇದಕ್ಕೆ. ಹಾಗೆ ತಮಿಳುದಲ್ಲಿ ಕಿಂದಿ ಕೋಡಿ, ತೆಲುಗುನಲ್ಲಿ ತಿಪ್ಪತಾಗೆ, ಮರಾಠಿಯಲ್ಲಿ ಗುಳ್ವೇಲ್ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಹಾರ್ಟ್ ಲಿವ್ಡ್ ಮೂನ್ ಸೀಡ್ ಅಂತ. ಅಂದ್ರೆ ಇದೊಂದು ಪ್ರತಿಯೊಂದು ಭಾಷೆಯಲ್ಲಿ ತುಂಬಾ ಅದರ ಒಳ್ಳೆ ಒಳ್ಳೆ ಒಂದು ಪದಗಳಿವೆ. ಹಾಗೆ ಲ್ಯಾಟಿನ್ ಭಾಷೆಯಲ್ಲಿ ಕೂಡ ಟಿನೋಸ್ಕೋರ್, ಕಾರ್ಡಿಪೋಲಿಯಾ ಅಂತ ಸುಮಾರು ಒಂದು ಹೆಸರುಗಳಲ್ಲಿ ಇದನ್ನ ಕರೆಯಲ್ಪಡ್ತೀವಿ. ಹಾಗೆ ಇಲ್ಲಿ ಅಮೃತ ಬಳ್ಳಿಗೆ ಕನ್ನಡದಲ್ಲಿ ಮಂಗನ ಬಳ್ಳಿ ಅಂತಲೂ ಕರೆಯುತ್ತಾರೆ. ಇದು ಹೆಂಗೆ ಅಂದ್ರೆ ಒಂದು ದಾರದ ಎಳೆಯಂತಹ ಬೇರುಗಳು ಮಂಗನಂತೆ ಜೋತು ಬಿದ್ದು ಭೂಮಿಯಲ್ಲಿ ಹೊಕ್ಕು ತುಂಬಾ ಸಮೃದ್ಧವಾಗಿ ಬೆಳೆಯುತ್ತದೆ. ನಾವು ಯಾವುದೇ ಒಂದು ಪಾಟ್ ಅಲ್ಲಿ ಅದನ್ನ ಸುಮ್ಮನೆ ಒಂದು ಕಡ್ಡಿ ಹಾಕಿದ್ರೆ ಸಾಕು ಮಾಸ್ಟರ್ಸ್, ಒಂದು ಕಾಂಡ ಅದು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂದ್ರೆ ಅದು ಎಲೆಗಳು ನೋಡಕ್ಕೂ ನಮ್ಗೆ ತುಂಬಾ ಅದು ಹೆಸರಿಗೆ ತಕ್ಕಂಗೆ ಅಮೃತ ಬಳ್ಳಿ, ಅಮೃತ ತರಾನೇ ಅದು ಒಂದು ಚೆನ್ನಾಗಿ ಏನಾಯ್ತು ಶೈಲಜಾ ಮ್ಯಾಮ್, ಸ್ಟಿಲ್ ಆಗಿದ್ದೀರಾ? ಹಲೋ, ಕೇಳಿಸ್ತಾ ಇದೆಯಾ ಮೇಡಮ್? ಮಾತಾಡಿ. ಕಾಲ್ ಬಂತು, ಸ್ವಲ್ಪ ಇದಾಯ್ತು ಪ್ರಾಬ್ಲಮ್. ಮಾತಾಡಿ ಮ್ಯಾಮ್. ಶೈಲಜಾ ಮ್ಯಾಮ್, ಹಲೋ, ಡಿಸ್ಟರ್ಬ್ ಆಯ್ತು, ಸಾರಿ, ಕಾಲ್ ಬರ್ತಾ ಇತ್ತು ಅದಕ್ಕೆ. ಹಾ, ಮತ್ತೆ ಸ್ಟಕ್ ಆಯ್ತಲ್ಲ. ಹಾಗೆ ಇದಕ್ಕೆ ನಾವು ಒಂದಂದ್ರೆ ಇದಕ್ಕೆ ಬಿಷಕ ಎಷ್ಟ್ ಮಾತಾಡಿ ಮ್ಯಾಮ್. ಹಾ, ಇದಕ್ಕೆ ನಿರ್ಜರ, ಸೋಮವಳ್ಳಿ, ಅಮೃತ ಬಳ್ಳಿ, ಗುಡೂಚಿ, ಅಮೃತ ಬಿಷಕ್ ಎಂಬ ಸುಮಾರು ಹೆಸರುಗಳಿವೆ ಮಾಸ್ಟರ್ಸ್. ಇಲ್ಲಿ ಚಾಕೃಷ, ಕಣ್ಣಿಗೆ ತುಂಬಾನೇ ಇದು ಒಂದು ಒಳ್ಳೆಯ ಒಂದು ಔಷಧಿಯಾಗಿ ಇದಾಗುತ್ತೆ. ಹಾಗೆ ದೀಪನಂ ಎಂದರೆ ಒಂದು ಹಸಿವನ್ನು ನೀಗಿಸು, ಅಂದ್ರೆ ಹಸಿವನ್ನ ಹೆಚ್ಚಿಸ್ತು. ಈಗ ಹಸಿವೆ ಆಗದೆ ಇರೋ ಟೈಮಲ್ಲಿ ಇದನ್ನ ತಿಂದ್ರೆ ಹಸಿವು ಕೂಡ ಹೆಚ್ಚಾಗುತ್ತೆ ಅಂತೆ, ಅದಕ್ಕೆ ಆ ತರ ಹೆಸರು ಬಂದಿದೆ ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ಮೇಧಂ ಎಂದರೆ ಬುದ್ಧಿ ವಿವರ್ಧಿನಿ, ಧಾತುಕೃತ ಎಂದರೆ ನಶಿಸಿದ ದೇಹದ ಕಣಗಳನ್ನು ಪುನರ್ ರಚಿಸುವುದು. ಹಾಗೆ ಸ್ತ್ಯಾಪನ
ಕಾರಕಂ ಎಂದರೆ ಯೌವನವನ್ನು ಕಾಪಾಡಿ ಮುಪ್ಪನ್ನು ತಡೆಯುವುದು ಎಂಬುದಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಮಾಸ್ಟರ್ಸ್. ಇಲ್ಲಿ ಅಂದ್ರೆ ಯೌವನವನ್ನು ಸದಾ ಕಾಪಾಡಿಕೊಳ್ಳುತ್ತೆ ಮತ್ತೆ ಮುಪ್ಪನ್ನೇ ತಡೆಯುತ್ತೆ ಅದಂತೆ. ಅಷ್ಟು ಈ ಅಮೃತ ಬಳ್ಳಿ ಉಪಯೋಗ. ಇದಕ್ಕೆ ಅಮೃತ ಬಳ್ಳಿ ಅಂತ ಹೆಸರಿಟ್ರೇನೋ ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ಇದರ ಗುಣ ಏನಂದ್ರೆ ಅಮೃತ ಬಳ್ಳಿಯು ಕಹಿ, ಒಗರು ಮತ್ತೆ ರುಚಿನೂ ಇರುತ್ತೆ. ಅದು ಆತರ ಏನಿದಿರಲ್ಲ ಅಷ್ಟೊಂದು. ಆಮೇಲೆ ಇದು ಅಗ್ನಿವರ್ಧಕ, ಪಾಚಕ, ಪಿತ್ತಶಾಮಕ, ಜ್ವರಹರವೂ ಆಗಿದೆ. ಹಾಗೆಯೇ ರಕ್ತಹೀನತೆ, ಅನಿಮಿಯಾವನ್ನು ಹೋಗಲಾಡಿಸಿ ವೀರ್ಯವನ್ನು ವೃದ್ಧಿಗೊಳಿಸುತ್ತದೆ. ಹಾಗೆಯೇ ಪುಷ್ಟಿದಾಯಕವೂ ಆಗಿದೆ. ಮೂತ್ರ, ನೇತ್ರ, ಚರ್ಮ ರೋಗಗಳನ್ನು ಕೂಡ ನಿವಾರಿಸುತ್ತದೆ. ಹಾಗೆಯೇ ಇಲ್ಲಿ ಕಾಮಾಲೆ ಅಂತ ಕಾಯಿಲೆ, ಅರಿಸಿನ ಮುಂಡಿಗೆ ಅಂತ, ಪಿತ್ತ, ಪಾಂಡು ರೋಗಗಳಲ್ಲಿ ಕೂಡ ಇದು ತುಂಬಾನೇ ಉಪಯುಕ್ತವಿದೆ. ಹಾಗೆಯೇ ಕೆಮ್ಮು, ಜ್ವರ, ಪಕ್ಷಪಾತ, ಸಂಧಿವಾತ, ಶರೀರದ ಯಾವುದೇ ನೋವುಗಳಲ್ಲಿ ತುಂಬಾನೇ ಪರಿಣಾಮಕಾರಿಯಾಗಿದೆ. ಮನಸ್ಸಿಗೆ ಉಲ್ಲಾಸವನ್ನುಂಟು ಮಾಡುತ್ತದೆ. ದೇಹದಲ್ಲಿ ಲವಲವಿಕೆಯನ್ನು, ಚೈತನ್ಯವನ್ನುಂಟು ಕೂಡ ಮಾಡುತ್ತದೆ. ಹಾಗೆಯೇ ನಮ್ಮ ತಲೆ ಕೂದಲು ಉದುರುವುದನ್ನ, ಹಾಗೆ ಕೂದಲಿನ ಶಕ್ತಿ ಕೂಡ ಇಲ್ಲಿ ಜಾಸ್ತಿ ಮಾಡಿಸುತ್ತಂತೆ. ಅದೇ ತರ ಅಕಾಲ ನೆರೆ ದೂರವಾಗುತ್ತದೆ. ನೆರೆ ಅಂದ್ರೆ ಬಿಳಿ ಕೂದಲನ್ನು ಕೂಡ ತಡಿ ಕಟ್ಟುತ್ತದೆ ಅಂತ ಹೇಳ್ತಾರೆ. ಹಾಗೆಯೇ ದೇಹದ ದೃಢತೆ ಕೂಡ ಹೆಚ್ಚು ಮಾಡುತ್ತದೆ. ಆಮೇಲೆ ಇಲ್ಲಿ ಸುಮಾರು ಸ್ತ್ರೀಯರ ಆರ್ತವ ದೋಷಗಳು ಕೂಡ ದೂರವಾಗುತ್ತವೆ ಇದರಿಂದ. ಹಾಗೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ, ಡಯಾಬಿಟಿಸ್, ಮಧುಮೇಹದಲ್ಲೂ ಕೂಡ ಇದು ತುಂಬಾ ಇದರ ಕಷಾಯ ಮಾಡಿ ಕುಡಿದ್ರೆ ತುಂಬಾನೇ ಉತ್ತಮ ಪರಿಣಾಮಕಾರಿ ಔಷಧಿ ಆಗುತ್ತದೆ. ಹಾಗೆ ಜ್ವರ ಚಿಕಿತ್ಸೆಯಲ್ಲಿ ಅದ್ಭುತ ಗುಣ ಕೂಡ ಕೊಡುತ್ತದೆ. ಇಲ್ಲಿ ಡಾಕ್ಟರ್ ಡಿ ಸುಂದರ್ ರಾವ್ ಅಂತ ಒಬ್ರು ತುಂಬಾನೇ ಅವ್ರದ್ದು ಒಂದು ಸ್ವ ಅನುಭವ ಹೇಳ್ತಾರೆ. ಏನಂದ್ರೆ ಯಕೃತ ಊತದೊಂದಿಗೆ ಬರುವ ದೀರ್ಘ ಜ್ವರಗಳಿಗೆ ಈ ಅಮೃತ ಬಳ್ಳಿಯ ಕಷಾಯವು ಸುಮಾರು ಹಲವು ಔಷಧಿ ಮತ್ತು ಹಲವು ದಿನಗಳಿಂದ ಗುಣವಾಗಿದ್ದರಿಂದ ತಮ್ಮ ಮಗಳ ಜ್ವರವು ಕೇವಲ 1-2 ದಿನಗಳಲ್ಲಿಯೇ ಗುಣವಾಯಿತಂತೆ. ಅವರು ತುಂಬಾ ಹೆಮ್ಮೆಯಿಂದ ಹೇಳ್ತಾರೆ. ಹಾಗೇನೆ ಇದು ಒಂದು ಗೇನಿನಷ್ಟು ಇದರ ಕಾಂಡದ ರಸವನ್ನು ಒಂದು 15ರಿಂದ 20 ದಿನಗಳವರೆಗೆ ನಿತ್ಯ ಇದನ್ನ ಕುಡಿದ ಮೇಲೆ ಅದು ಒಂದೇ ವಾರದಲ್ಲಿ ನವಚೈತನ್ಯ ಕಂಡು ಬಂದಿತ್ತಂತ ತುಂಬಾ ಹರ್ಷ ವ್ಯಕ್ತಪಡಿಸ್ತಾರೆ ಅವರು. ಅಂದ್ರೆ ನಿರಂತರವಾಗಿ 15ರಿಂದ 20 ದಿನಗಳನ್ನ ನಾವು ರಸ ದಿನನಿತ್ಯ ಸೇವಿಸಿದಾಗ ಅದರ ಪರಿಣಾಮ ಅವರು ಅದನ್ನ ಕಂಡುಕೊಂಡಿರೋದನ್ನ ಅವರ ಅನುಭವ ಹೇಳಿದ್ದಾರೆ. ಹಾಗೆ ಇಲ್ಲಿ ನವಚೈತನ್ಯ, ರೋಗ ನಿರೋಧಕ ಶಕ್ತಿಗಾಗಿ ಈ ಅಮೃತ ಬಳ್ಳಿಯ ಕಾಂಡದ ರಸ 2 ಚಮಚ, ಜೇನು 2 ಚಮಚ ಎರಡನ್ನು ಬೆರೆಸಿ ನಾವು ಸಂಜೆ ಮತ್ತು ಮುಂಜಾನೆ ಸುಮಾರು 90 ದಿನಗಳವರೆಗೆ ಬಿಡದೆ ಹಾಗೆ ಸೇವಿಸಿದರೆ ಶರೀರದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಉಂಟಾಗಿ ನವಚೈತನ್ಯ ಕಂಡು ಬರುವುದು. ಅಂದ್ರೆ ಈಗ ರಿಜಿಸ್ಟ್ರೇಷನ್ ಪವರ್ ಕಡಿಮೆ ಆದಾಗ ರೋಗ ನಿರೋಧಕ ಶಕ್ತಿ ಇದನ್ನ ಹೆಚ್ಚಿಸಲಿಕ್ಕೆ ನಾವು ಇದನ್ನ 90 ದಿನಗಳವರೆಗೆ ನಿರಂತರವಾಗಿ ರಸದ ಜೇನುತುಪ್ಪದೊಂದಿಗೆ ತಗೊಂಡಾಗ ಈ ತರ ಒಂದು ಒಳ್ಳೆ ಪರಿಣಾಮಕಾರಿ ಔಷಧಿಯಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ದೇಹದಲ್ಲಿ ಒಂದು ಹೊಸ ಚೈತನ್ಯನೇ ಬರುತ್ತದೆ ಅಂತೆ. ಹಾಗೆ ಹಲವಾರು ರೋಗಗಳ ನಿವಾರಣೆ ಆಗಿದೆ. ಇದು ನಿವಾರಣೆ ಒಂದು ರಾಮಬಾಣನೆ ಅಂತ ಹೇಳ್ಬಹುದು. ಅಮೃತ ಬಳ್ಳಿಯ ಗುಳ್ವೇಲ್ ಸತ್ಯ ಅಂತ ಅದನ್ನು 2 ಗ್ರಾಮು, ಮತ್ತೆ ತ್ರಿಫಲ ಚೂರ್ಣ ಆಲ್ರೆಡಿ ನಮ್ಮೆಲ್ಲರಿಗೂ ಗೊತ್ತಿರೋದೆ ಮಾಸ್ಟರ್ಸ್. ಇದು 5 ಗ್ರಾಮ. ಈ 5 ಗ್ರಾಮ್ ಇವೆರಡನ್ನು ಜೇನುತುಪ್ಪದಲ್ಲಿ ಅಥವಾ ತುಪ್ಪದಲ್ಲಿ ಯಾವ್ದಾದ್ರು ಒಟ್ಟು ಮಾಡಿ ಮುಂಜಾನೆ ಮತ್ತು ಸಂಜೆ ದಿನದಲ್ಲಿ 2 ಬಾರಿ ಸುದೀರ್ಘ ಅಂದ್ರೆ ಇದು ಹಾಗೆ 90 ದಿನಗಳ ಕಾಲ ಬಿಡದೆ ಸೇವಿಸಿದರೆ ದೇಹದಲ್ಲಿ ಅನೇಕ ರೋಗಗಳು ತಮ್ಮಷ್ಟಕ್ಕೆ ತಾವೇ ಇಲ್ಲದಂತಾಗುತ್ತದೆ ಅಂತೆ. ಎಷ್ಟೋ ರೋಗಗಳಿಗೆ ಇದೊಂಥರ ರಾಮಬಾಣ ತರ ಔಷಧಿ ಆಗಿ ಕಾರ್ಯನಿರ್ವಹಿಸುತ್ತೆ. ಹಾಗೆ ದೇಹಕ್ಕೆ ಒಂದು ಹೊಸ ಚೈತನ್ಯ, ಹಾಗೆ ರಕ್ತ ಕೂಡ ಶುದ್ಧಿಯಾಗಿ ನಮ್ಮ ದೇಹಕ್ಕೆ ಕಾಂತಿ, ಚರ್ಮಕ್ಕೆ ಹೊಳಪು, ಮೃದುತ್ವ ಕೂಡ ಬರುತ್ತದೆ. ಹಾಗೆ ಚರ್ಮ ರೋಗಗಳೆಲ್ಲ ಕೂಡ ಇದರಿಂದ ನಿವಾರಣೆ ಆಗುತ್ತದೆ. ಹಾಗೆ ಇದರ ಪ್ರಯೋಗವನ್ನು ಸಹನೆ ಮತ್ತು ತಾಳ್ಮೆಯಿಂದ ನಾವು ಮಾಡಿಕೊಳ್ಬೇಕಾಗುತ್ತದೆ. ಯಾಕಂದ್ರೆ ಯಾವ್ದರದ್ದು ಫಲ ನಮ್ಗೆ ಅಷ್ಟು ಬೇಗ ಸಿಗಕ್ ಸಾಧ್ಯ ಇಲ್ವಲ್ಲ. 3-4 ದಿನ ನಾವು ತಗೊಂಡು ನಮ್ಗೆ ಬೇಗ ಅದರದ್ದು ಏನಾದ್ರೂ ರಿಸಲ್ಟ್ ಬರ್ಲಿ ಅಂದ್ರೆ ಅದ್ ಹೆಂಗ್ ಸಾಧ್ಯ? ಅವ್ರ ಏನ್ ಹೇಳ್ತಾರೆ, ದಿನನಿತ್ಯ ನಿರಂತರವಾಗಿ ಇದನ್ನ ಇಷ್ಟು ದಿನ ಸೇವಿಸಿದ್ರೆ ಇಂಥ ಕಾಯಿಲೆಗಳು ಹೋಗ್ತವೆ ಅನ್ನೋ ಒಂದು ನಂಬಿಕೆಯಿಂದ ನಾವು ತಗೊಂಡಾಗ ಅದು ಒಂದು ಅಮೃತಕ್ಕೆ ಸಮನಾದ ಫಲವನ್ನೇ ಅಮೃತ ಬಳ್ಳಿ ನೀಡುತ್ತದೆ ಅನ್ನೋದನ್ನ ನಾವು ಹೇಳ್ಬಹುದು ಇಲ್ಲಿ. ಹಾಗೆ ಇಲ್ಲಿ ಕಾಮಾಲೆ ಆಗ್ಲಿ, ಅರಿಸಿನ ಮುಂಡಿಗೆ ಅಂತ ಒಂದು ರೋಗ, ಹಾಗೆ ಜಾಂಡೀಸ್ ನಿವಾರಣೆ
ಗೆ ಅಮೃತ ಬಳ್ಳಿಯ ಕಾಂಡದ ರಸ 3 ಚಮಚ ಮತ್ತೆ ಜೇನುತುಪ್ಪ ಎರಡನ್ನೂ ಮಿಶ್ರ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಅಂತ ಹೇಳ್ತಾರೆ. ಒಟ್ಟು 7 ದಿನ ಸೇವಿಸಿದರೆ ಇಲ್ಲಿಯೂ ಕೂಡ ಈ ಇಂಥ ರೋಗಗಳ ನಿವಾರಣೆ ಆಗುತ್ತದೆ. ಆ ಟೈಮಲ್ಲಿ ಮಾತ್ರ ಅದನ್ನ ನಾವು ಸೇವಿಸುವಾಗ ಸಪ್ಪೆ ಮತ್ತು ಮೃದುವಾದ ಆಹಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಹಾಗೆ ಮೂಲವ್ಯಾಧಿ ನಿವಾರಣೆ ಅಂತೆ. ಎಷ್ಟು ಇದು ಅಂದ್ರೆ ಈ ಅಮೃತ ಬಳ್ಳಿಯ ಕಾಂಡದಲ್ಲಿ ತುಂಬಾನೇ ಉಪಯೋಗ ಇದೆ. ಆ ಕಾಂಡದಲ್ಲಿ ರಸ ತುಂಬಾ ಅದೇ ರಸನೇ ನಮ್ಗೆಲ್ಲ ಇದಕ್ಕೆ ಹೆಲ್ಪ್ ಆಗೋದು. ಅದರ ರಸ 3 ಚಮಚದಷ್ಟು 1 ಕಪ್ ಮಜ್ಜಿಗೆಯಲ್ಲಿ ಬೆರೆಸಿ ದಿನದಲ್ಲಿ 2 ಬಾರಿ ಕುಡಿಯಬೇಕು. ಅವಾಗ ಇದು ಮಲ ಶುದ್ಧಿಯಾಗಿ ಮೂಲವ್ಯಾಧಿ ಕೂಡ ನಿವಾರಣೆ ಆಗುತ್ತದೆ. ಅದೇ ತರ ಸಾಧಾರಣ ಜ್ವರ, ಕೆಮ್ಮು, ಶೀತ, ನೆಗಡಿಗಳ ನಿವಾರಣೆ ಇದಂತೂ ನಾವೆಲ್ಲರೂ ಆಲ್ರೆಡಿ ಕೋವಿಡ್ ಸಮಯದಲ್ಲಿ ನೋಡಿದೀವಿ ಮಾಸ್ಟರ್ಸ್. ಅದರದ ಎಷ್ಟೊಂದ್ ಜನ ಉಪಯೋಗ ಮಾಡ್ಕೊಂಡು ಅದರದ ಪರಿಣಾಮಗಳನ್ನೆಲ್ಲ ಕಂಡ್ಕೊಂಡಿದೀವಿ. ಆ ತರ ಅವಾಗ ಆ ಸಮಯದಲ್ಲೂ ಕೂಡ ನಾವು ಯಾವುದೇ ಮಾತ್ರೆಗಳಿಗೆ ಅಡಿಕ್ಟ್ ಆಗದೆ ಇದರದೇ ಒಂದು ರಸ ಮಾಡ್ಕೊಂಡು ಒಂದು ಜೇನುತುಪ್ಪದಲ್ಲಿ ಬೆರೆಸಿ ದಿನ 1-2-3 ಟೈಮ್ ಔಷಧಿ ತರ ಸೇವನೆ ಮಾಡ್ಕೊಂಡ್ರೆ ಸುಮಾರು ಈ ತರ ಮಾಮೂಲಿ ಈ ಕಾಯಿಲೆಗಳಿಗೂ ಇದು ಉಪಯೋಗ ಆಗುತ್ತೆ. ಹಾಗೆ ಮೇನ್ ಅಂದ್ರೆ ಇಲ್ಲಿ ಮಧುಮೇಹ ನಿವಾರಣೆಗೂ ಅಮೃತ ಬಳ್ಳಿಯ ಕಾಂಡದ ರಸ 3 ಚಮಚ ಮತ್ತೆ ಜೇನುತುಪ್ಪ 1 ಚಮಚ ಬೆರೆಸಿ ಅದನ್ನು ಬರೀ ಹೊಟ್ಟೆಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಕು. ಕ್ರಮೇಣ ಇಲ್ಲಿ ಇದನ್ನ ಕಂಟಿನ್ಯೂ ತಗೊಳ್ತಾ ಹೋದಾಗ ಇಲ್ಲಿ ಮೂತ್ರದಲ್ಲಿನ ಸಕ್ಕರೆ ಅಂಶ ಕೂಡ ಕಮ್ಮಿಯಾಗಿ ಮಧುಮೇಹ ಹತೋಟಿಗೆ ಬರುತ್ತದೆ. ಅಂದ್ರೆ ಅದು ಹಾಗೆ ದೇಹದ ಆಯಾಸ, ದೌರ್ಬಲ್ಯ ಮತ್ತೇನಾದ್ರೂ ಸುಸ್ತಿದ್ರೆ ಕೈಕಾಲು ಉರಿ, ನಿಶಕ್ತಿ ಕೂಡ ಹೋಗಿ ಶಕ್ತಿಯನ್ನು ಉಂಟು ಮಾಡುತ್ತದೆ. ಆಮೇಲೆ ಚರ್ಮ ರೋಗಗಳ ನಿವಾರಣೆಗೂ ಕೂಡ ಇದು ಒಂದು ರಾಮಬಾಣನೆ. ಮೇಲೆ ಈ ರಸವನ್ನು ಸುಮಾರು ನಾವು ಕೆಲ ಕಾಲ ಸೇವಿಸ್ತಾ ಬಂದಾಗ ಅದರದ್ದು ಅಂದ್ರೆ ಯಾವ ತರ ಅದೇ ಸೇಮ್ ಎಲೆ ಮತ್ತೆ ಕಾಂಡ ಎರಡೂ ಸೇರಿಸಿ ಜಜ್ಜಿ ಒಂದು ರಸವನ್ನು ತೆಗೆದುಕೊಂಡು 1 ನಿಂಬೆ ಹಣ್ಣಿನ ರಸ ಬೆರೆಸಿ ಚರ್ಮಕ್ಕೆ ಲೇಪನ ಮಾಡಿದರೆ ಚರ್ಮದ ಕಾಯಿಲೆಗಳು ಕೂಡ ನಿವಾರಣೆ ಆಗುತ್ತೆ. ಆಮೇಲೆ ಬುದ್ಧಿ ಭ್ರಮಣೆಯ ನಿವಾರಣೆ ಕೂಡ ಈ ಅಮೃತ ಬಳ್ಳಿ ತುಂಬಾ ಉಪಯೋಗವಿದೆ. ಅಮೃತ ಬಳ್ಳಿಯ ರಸ 2 ಚಮಚ, ಹಾಗೆ ಬ್ರಾಹ್ಮಿ ಒಂದೆಲಗ ಎಲ್ಲರಿಗೂ ಗೊತ್ತಿರೋದು ಅದರ ರಸ 2 ಚಮಚ ಮಿಶ್ರ ಮಾಡಿ ದಿನದಲ್ಲಿ 3 ಬಾರಿ ಸೇವಿಸಿದರೆ ಎಷ್ಟೋ ಬುದ್ಧಿ ಭ್ರಮಣೆ ಆದಂತದ್ದು. ಆಮೇಲೆ ಸುಮಾರು ಈಗ ಏನಾದ್ರು ಹೇಳ್ತಾ ಇರ್ತೀವಲ್ಲ, ಅಂದ್ರೆ ಒಂಥರ ಮೈಂಡ್ ಸರಿಯಾಗಿ ಇದಾಗೋಲ್ಲ, ಬುದ್ಧಿ ವಿಕಲ್ಪತೆ ಇಂಥವೆಲ್ಲ ಇದಕ್ಕೂ ಕೂಡ ಇದು ಒಂದು ರಾಮಬಾಣ ಅಂದ್ರೆ ನಿವಾರಣೆ ಆಗುತ್ತದೆ ಈ ತರ ಸೇವಿಸ್ಕೊಂಡ್ರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಆಮೇಲೆ ಇನ್ನೊಂದು ಇಲ್ಲಿ ಅಮೃತ ಬಳ್ಳಿದ್ದು ನಾವು ನೋಡಿದ್ವಿ ಸಂದರ್ಭದಲ್ಲಾಗ್ಲಿ ಇವಾಗ್ಲೂ ಅಷ್ಟೇ. ಅಮೃತ ಬಳ್ಳಿಯ ಸತ್ವ ಅಂದ್ರೆ ಗುಳ್ ಮೇಲ್ ಸತ್ವ ಮತ್ತೆ ತ್ರಿಫಲ ಚೂರ್ಣ ಇವೆಲ್ಲ ಆಯುರ್ವೇದ ಶಾಪ್ಗಳಲ್ಲಿ ಮಾತ್ರೆಗಳ ರೂಪದಲ್ಲೂ ಸಿಗ್ತಾ ಇದೆ. ಅದನ್ನು ತಾವು ಈ ತರ ಮಾಡ್ಕೊಂಡು ನಮಗ್ ತಗೊಳಕ್ಕಾಗಿಲ್ಲ ಅಂದ್ರೆ ಈ ತರಾನು ನಾವು ಸಿದ್ಧ ರೂಪದಲ್ಲಿ ಸಿಕ್ಕ ಔಷಧಿಗಳನ್ನು ಯೂಸ್ ಮಾಡ್ಕೊಳ್ಬಹುದು. ಇಷ್ಟು ಅಮೃತ ಬಳ್ಳಿಯ ಬಗ್ಗೆ ನಾನು ಒಂದು ಸಂಗ್ರಹಿಸಿದ ವಿಷಯಗಳನ್ನ ತಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಮಾಸ್ಟರ್ಸ್. ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಡುವೆ 1-2 ಫೋನ್ ಕಾಲ್ ಬಂತು, ಡಿಸ್ಟರ್ಬ್ ಆಯ್ತು ಮೇಡಮ್, ಕ್ಷಮಿಸಿ. ಈ ಅವಕಾಶಕ್ಕಾಗಿ ಎಲ್ಲ ಮಾಸ್ಟರ್ಸ್ ಗಳಿಗೂ ನನ್ನ ಹೃದಯಪೂರ್ವಕ ನಮನಗಳು. ಥ್ಯಾಂಕ್ ಯು ಸೋ ಮಚ್.